ನಮಸ್ಕಾರ ಶರಣಾರ್ಥಿ ಕರ್ನಾಟಕ. ನಾನು ನಿಮ್ಮ ಮಂಜುನಾಥ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು09. ನಾನಿವತ್ತು ತುಂಬ ಪ್ರಸಿದ್ಧವಾದ ದೇವಸ್ಥಾನ ಅಂದರೆ ಸುಮಾರು ಬೆಂಗಳೂರಿಂದ 85 ಕಿಲೋಮೀಟ್ರ್ ದೂರದಲ್ಲಿರೋ ದೇವಸ್ಥಾನಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಸಂಪೂರ್ಣ ಮಾಹಿತಿ, ಈ ದೇವಸ್ಥಾನದ ಸಂಪೂರ್ಣ ಹಿನ್ನೆಲೆ ಬಗ್ಗೆ ಕೇಳಿ ತಿಳ್ಕೊಂಡು ವಿಡಿಯೋ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ನಿಮ್ಮ ಮಂಜುನಾಥ್. ವೆಲ್ಕಮ್ ಬ್ಯಾಕ್ ಟು ಮಂಜು09 ಯೂಟ್ಯೂಬ್ ಚಾನಲ್. ಈ ಚಾನಲ್ಗೆ ನಾನು ಕೇಳ್ಕೊಳ್ಳೋದು ನಿಮ್ಮಿಂದ ಒಂದೇ ಒಂದು, ಅದೇನಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಾಮೆಂಟ್, ಅಮೂಲ್ಯವಾದ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನನಗೆ ಕಳಿಸ್ಕೊಡಿ. ಯಾಕಂತಂದರೆ ನಾನು ಪ್ರತಿಯೊಂದು ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಕ್ಕೆ ಹೋದಾಗ ನಮ್ಮನ್ನು ಕೇಳೋದು ಒಂದೇ ಒಂದು ಪ್ರಶ್ನೆ ಆಗಿರುತ್ತೆ. ಆ ಪ್ರಶ್ನೆ ಏನಂತಂದರೆ, ನಿನಗೆಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ. ಹಾಗಾಗಿ ವೀಕ್ಷಕರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಹಾಗೆ ನಮ್ಮ ಚಾನಲ್ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ನಿಮಗೆ ನಮ್ಮ ಚಾನಲ್ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ. ಈ ಕಾಮೆಂಟ್ ಮಾಡೋ ಮುಖಾಂತರದಿಂದ ಈ ಚಾನಲ್ಲು, ಈ ವಿಡಿಯೋ ಇನ್ನೊಬ್ರಿಗೆ ರೆಕಮೆಂಡ್ ಆಗುತ್ತೆ. ಈ ರೆಕಮೆಂಡೇಷನ್ನಿಂದ ನನಗಾಗೋ ಉಪಯೋಗ ಏನಪ್ಪ ಅಂತಂದರೆ, ಹೊಸ ಫಾಲೋವರ್ಸು, ಹೊಸ ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ನನಗಿಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ತುಂಬ ಸಲೀಸಾಗಿ ವಿಡಿಯೋ ಮಾಡ್ಬೋದು. ಯಾಕಂದರೆ ಸಬ್ಸ್ಕ್ರೈಬರ್ ಕಡಿಮೆ ಇದ್ದಾರೆ ಅಂದಿದ ತಕ್ಷಣ ಯಾವುದೇ ವಿಡಿಯೋನಲ್ಲಾಗಲಿ, ಯಾವುದೇ ದೇವಸ್ಥಾನದ ಬಗ್ಗೆ ಆಗಲಿ ನಾವು ವಿಡಿಯೋ ಮಾಡೋಕ್ಕೆ ಹೊರಟಾಗ, ಹೌದಾ ಅಷ್ಟೇ ಜನನೇನಾ ಅಂತ ಒಂದು ಸ್ವಲ್ಪ ಕೇವಲವಾಗಿ ನೋಡ್ತಾರೆ. ಮೊದಲನೇದಾಗಿ ಅಮ್ಮನವ್ರ ದರ್ಶನ ಮಾಡ್ಕೊಳ್ಳಿ. ನಾನು ದೇವಸ್ಥಾನದ ಗೋಪುರ ಇನ್ನೂ ಕಾಮಗಾರಿ ಪ್ರಗತಿಯಲ್ಲಿದೆ, ಕೆಲಸ ನಡೀತಾ ಇದೆ. ಹಾಗೆ ಈ ದೇವಸ್ಥಾನದ ಒಳಗಡೆ ಮೊದಲನೇದಾಗಿ ಅಮ್ಮನವರ ಪಾದ ಹಾಗೆ ಪೂಜೆ ಮಾಡ್ತಾಯಿದ್ದೀನಿ. ದೇವಸ್ಥಾನದ ಒಳಗಡೆ ಅಮ್ಮನವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ದೇವಸ್ಥಾನ ಒಳಗಡೆ ಹೊರಟಿದ್ದೀನಿ. ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ದೇವಸ್ಥಾನದ ಅಟ್ಮಾಸ್ಫಿಯರ್ ಅಂತೂ ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟೊಂದು ಅದ್ಭುತವಾಗಿದೆ. ಒಮ್ಮೆ ನೀವು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಈ ದೇವಸ್ಥಾನದಲ್ಲಿರೋ ಅಮ್ಮನವರು ಉದ್ಭವ ಆಗಿರೋ ಅಮ್ಮನವರು. ಅಂದರೆ ಈ ದೇವಸ್ಥಾನದಲ್ಲಿ ಸ್ವಯಂ ಉದ್ಭವ ಆಗಿರೋ ದೇವಸ್ಥಾನ, ಬಾಗೇಪಲ್ಲಿಯಲ್ಲಿರುತ್ತೆ ಈ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಾವು ಏನೇ ಕೋರಿಕೆಗಳು ಕೋರ್ಕೊಂಡ್ರೂ ಅಮ್ಮನವರು ತೀರಿಸ್ತಾರೆ ಅನ್ನೋದು ತುಂಬ ಪ್ರಸಿದ್ಧವಾದ ದೇವಸ್ಥಾನ. ನಾನಿವತ್ತು ಬಂದಿರೋದು ಭಾನುವಾರ, ಹಾಗಾಗಿ ದೇವಸ್ಥಾನದಲ್ಲಿ ಯಾವ ವಿಶೇಷ ದಿವಸ ನಾನು ಬರಲಿಲ್ಲ. ದೇವಸ್ಥಾನದಲ್ಲಿ ಭಕ್ತಾದಿಗಳು ಸ್ವಲ್ಪ ಕಡಿಮೆ ಇದ್ದಾರೆ. ನಾನೀಗ ದೇವಸ್ಥಾನದಲ್ಲಿ ಬಂದು ಅಮ್ಮನವ್ರದ್ದು ನಾನು ವೀಡಿಯೋ ಮಾಡ್ಕೋಬೋದಾ ಅಂತ ಮೊದಲನೇ ಆಡಳಿತ ಅವ್ರನ್ನ ಕೇಳಿದೆ. ಸರ್, ನಾನು ಈ ದೇವಸ್ಥಾನದಲ್ಲಿ ನಾನು ಯೂಟ್ಯೂಬರು, ನಾನು ವೀಡಿಯೋ ಮಾಡ್ಕೋಬೋದಾ ಅಂದರೆ, ಅದಕ್ಕೇನು ಸರ್, ಧಾರಾಳವಾಗಿ ಮಾಡಿಕೊಡಿ ಅಂತಂದರು. ಆದರೆ ಈಗ ಅಮ್ಮನವರ ಉತ್ಸವ ಮೂರ್ತಿಯನ್ನು ನೀವು ನೀಟಾಗಿ ನೋಡ್ಬೋದು. ಹಾಗೆ ಗರ್ಭಗುಡಿ ಒಳಗಡೆ ಸೇರೋಕ್ಕೆ ಅಂದರೆ ವೀಡಿಯೋ ಮಾಡೋಕ್ಕೆ ನಮ್ಗೆ ಅನುಮತಿ ಸಿಕ್ಕಿಲ್ಲ. ಹಾಗಾಗಿ ನಾವು ಸೈಡಿಂದನೇ ನಿಂತ್ಕೊಂಡು ಅಮ್ಮನವರ ದರ್ಶನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಇವರು ಅಮ್ಮನವರು ಸುಂಕ್ಲಮ್ಮನವರು. ಸುಂಕ್ಲಮ್ಮನ ದೇವಸ್ಥಾನ ಇದು. ಬಾಗೇಪಲ್ಲಿ ಸುತ್ತಮುತ್ತಲ ಏರಿಯಾನಲ್ಲಿ ತುಂಬ ಪ್ರಸಿದ್ಧವಾದ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಅಂತಂದ್ರೇನು ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು, ಸುತ್ತಮುತ್ತಲ ಗ್ರಾಮಸ್ಥನವರು ಎಲ್ಲರೂ ಬರ್ತಾರೆ. ನಾನು ಇವತ್ತು ಬಂದಿರೋ ದಿವಸ ಭಾನುವಾರ ಆಗಿರೋದ್ರಿಂದ